ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 28ನೆಯ ಅಧ್ಯಾಯವಾದ ದುರ್ಗಿಯ ಉತ್ಪತ್ತಿ, ವೇತ್ರಾಸುರ ಸಂಹಾರ, ಸಿಂಧುದ್ವೀಪನೆಂಬ ರಾಜನು ವೇತ್ರವತಿಯಲ್ಲಿ ಇಂದ್ರಶತ್ರುವಾದ ವೇತ್ರಾಸುರನೆಂಬ ಪುತ್ರನನ್ನು ಪಡೆದುದು, ವೇತ್ರಾಸುರನು ಇಂದ್ರಾದಿ ದೇವತೆಗಳನ್ನು ಜಯಿಸಿದುದು, ಇಂದ್ರಾದಿ ಲೋಕಪಾಲರು ಬ್ರಹ್ಮನೆಡೆಗೆ ಹೋಗಿ ಮೊರೆಯಿಟ್ಟುದು, ಗಂಗೆಯೊಳಗೆ ತಪಸ್ಸು ಮಾಡುತ್ತಿದ್ದ ಬ್ರಹ್ಮನು ಚಿಂತಿಸಲು ಅಷ್ಟಭುಜಳು ಸಿಂಹವಾಹನೆಯೂ ಆದ ದುರ್ಗಾದೇವಿಯು ಗಂಗೆಯ ನೀರಿನಿಂದ ಎದ್ದು ಅವನೆದುರಿಗೆ ನಿಂತುದು, ದುರ್ಗಾದೇವಿಯು ವೇತ್ರಾಸುರನನ್ನು ಸಂಹರಿಸಿದುದು, ದೇವತೆಗಳ ದುರ್ಗಿಯ ಸ್ತುತಿ, ಬ್ರಹ್ಮನ ವರದಾನ, ಮುಂದೆ ದುರ್ಗಿಯಿಂದ ಮಹಿಷಾಸುರ ವಧೆಯಾಗಬೇಕೆಂದುದು, ದೇವಿಯ ಹಿಮಾಲಯ ಗಮನ, ನವಮಿ ಅಥವಾ ನಂದಾತಿಥಿಯ ವ್ರತದ ಫಲದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಪ್ರಜಾಪಾಲ ರಾಜನು ಕೇಳುತ್ತಾನೆ, ಪರಬ್ರಹ್ಮನಲ್ಲಿ ಸೂಕ್ಷ್ಮ ರೂಪದಿಂದಿದ್ದ ಮಾಯೆಯು ದುರ್ಗಿ ಅಥವಾ ಕಾತ್ಯಾಯಿನಿ ಎಂಬ ಹೆಸರಿನಿಂದ ಬೇರೆ ರೂಪವನ್ನು ಪಡೆದು ಶುಭಕರಳಾಗಿ ಉದಿಸಿದುದು ಹೇಗೆ?
ಮಹಾತಪಮುನಿಯು ಹೇಳುತ್ತಾನೆ, ದೊರೆಯೇ, ಪೂರ್ವದಲ್ಲಿ ವರುಣನ ಅಂಶದಿಂದ ಉದಿಸಿದವನು ಪ್ರತಾಪಶಾಲಿಯೂ ಆದ ಸಿಂಧುದ್ವೀಪನೆಂಬ ಮಹಾರಾಜನಿದ್ದನು. ಅವನು ವನದಲ್ಲಿ ತಪಸ್ಸಿನಲ್ಲಿ ನಿಂತನು. ಸುವ್ರತನೇ, ಆ ರಾಜನು ಇಂದ್ರನನ್ನು ನಾಶ ಮಾಡುವ ಮಗನು ತನಗಾಗಲೆಂದು ಮನಸ್ಸು ಮಾಡಿ ಹೆಚ್ಚಾದ ತಪಸ್ಸಿನಲ್ಲಿ ಸ್ಥಿರವಾಗಿದ್ದು ತನ್ನ ದೇಹವನ್ನು ಕುಂದಿಸಿದನು. ಪ್ರಜಾಪಾಲನು ಕೇಳುತ್ತಾನೆ, ಬ್ರಾಹ್ಮಣೋತ್ತಮನೇ, ಇಂದ್ರನು ಅವನಿಗೆ ಹೇಗೆ ಏನು ಅಪಕಾರ ಮಾಡಿದನು? ಏತಕ್ಕಾಗಿ ಇಂದ್ರನನ್ನು ಕೊಲ್ಲುವ ಮಗನನ್ನು ಬಯಸಿ ತಪದಲ್ಲಿ ನಿಂತನು? ಮಹಾತಪಮುನಿಯು ಹೇಳುತ್ತಾನೆ, ಆ ಸಿಂಧುದ್ವೀಪನು ಹಿಂದಿನ ಜನ್ಮದಲ್ಲಿ ಬಲಶಾಲಿಗಳಲ್ಲಿ ಮೊದಲನೆಯವನಾಗಿ ತ್ವಷ್ಟೃವಿನ ಮಗನಾಗಿದ್ದನು. ಸರ್ವಶಸ್ತ್ರ ಸಮೂಹಗಳಿಂದಲೂ ಅವಧ್ಯನಾದ ಅವನನ್ನು ಇಂದ್ರನು ನೀರಿನ ನೊರೆಯಿಂದ ಹೊಡೆದು ಕೊಂದನು. ತಿರುಗಿ ಬ್ರಹ್ಮನ ವಂಶದಲ್ಲಿ ಹುಟ್ಟಿದ ಪ್ರತಾಪಶಾಲಿಯಾದ ಆ ಸಿಂಧುದ್ವೀಪನು ಇಂದ್ರನ ಹಗೆತನವನ್ನು ಜ್ಞಾಪಿಸಿಕೊಂಡು ಅತ್ಯುಗ್ರವಾದ ತಪಸ್ಸನ್ನು ಮಾಡಿದನು. ಬಳಿಕ ಬಹುಕಾಲದ ಮೇಲೆ ಶುಭಕರಳಾದ ವೇತ್ರವತಿ ನದಿಯು ಅಲಂಕಾರಯುತವಾಗಿ ಮನೋಹರವಾದ ಸ್ತ್ರೀರೂಪವನ್ನು ಧರಿಸಿ ಸಿಂಧುದ್ವೀಪ ರಾಜನು ಉಗ್ರ ತಪವನ್ನಾಚರಿಸುತ್ತಿದ್ದ ಕಡೆಗೆ ಬಂದಳು. ರೂಪವತಿಯಾದ ಅವಳನ್ನು ನೋಡಿ ಕದಡಿದ ಮನವುಳ್ಳ ಆ ದೊರೆಯು, ಸುಂದರಿ, ನೀನು ಯಾರು? ನಿಜವನ್ನು ಹೇಳು ಎಂದನು. ವೇತ್ರವತಿಯು ಹೇಳುತ್ತಾಳೆ, ನಾನು ಜಲಾಧಿಪತಿಯೂ ಮಹಾತ್ಮನೂ ಆದ ವರುಣನ ಹೆಂಡತಿ. ವೇತ್ರವತಿಯೆಂದು ನನಗೆ ಹೆಸರು. ನಾನು ನಿನ್ನನ್ನು ಬಯಸಿ ಇಲ್ಲಿಗೆ ಬಂದಿದ್ದೇನೆ. ಕಾಮಿಸಿ ತಾನಾಗಿ ಬಂದು ಸೇವಿಸುವ ಪರಸ್ತ್ರೀಯನ್ನು ತಿರಸ್ಕರಿಸುವ ಪುರುಷನು ಪಾಪಿ ಎನಿಸಿಕೊಳ್ಳುವನು. ಅವನು ಬ್ರಹ್ಮಹತ್ಯಾ ದೋಷಕ್ಕೂ ಗುರಿಯಾಗುವನು ಎಂಬುದನ್ನು ಅರಿತು, ಮಹಾರಾಜನೇ, ಒಲಿದು ಬಂದಿರುವ ನನ್ನನ್ನು ಪರಿಗ್ರಹಿಸು ಎಂದಳು. ಆ ರಾಣಿಯಿಂದ ಹೀಗೆ ಹೇಳಿಸಿಕೊಂಡ ಅವನು ಕಾಮಿಯಾಗಿ ಅವಳಲ್ಲಿ ಭೋಗಿಸಿದನು. ಅವನಿಗೆ ಅವಳಲ್ಲಿ ಒಡನೆಯೇ ದ್ವಾದಶಾದಿತ್ಯರಂತೆ ಕಾಂತಿವಂತನಾದ ಮಗನು ಜನಿಸಿದನು. ವೇತ್ರವತಿಯ ಉದರದಲ್ಲಿ ಜನಿಸಿದ ಅವನಿಗೆ ವೇತ್ರಾಸುರನೆಂದು ಹೆಸರಾಯಿತು. ಬಲಶಾಲಿಯೂ ಅತಿ ತೇಜಸ್ವಿಯೂ ಆದ ಅವನು ಪ್ರಾಗ್ಜ್ಯೋತಿಷ ರಾಜ್ಯಕ್ಕೆ ಅಧಿಪತಿಯಾದನು. ಕಾಲ ಕಳೆಯಲು ಯೌವನವನ್ನು ಪಡೆದ ಅವನು ಬಲಶಾಲಿಯೂ ದೃಢವಾದ ವಿಕ್ರಮವುಳ್ಳವನೂ ಸರ್ವಸನ್ನಾಹವುಳ್ಳವನೂ ಆಗಿ ಸಪ್ತದ್ವೀಪಗಳಿಂದ ಕೂಡಿದ ಈ ಭೂಮಿಯನ್ನೇ ಜಯಿಸಿದನು. ಬಳಿಕ ಅವನು ಮೇರು ಪರ್ವತವನ್ನೇರಿದನು. ಅಲ್ಲಿ ಮೊದಲು ಇಂದ್ರನನ್ನು, ಆಮೇಲೆ ಅಗ್ನಿಯನ್ನು, ಅನಂತರ ಯಮನನ್ನು ಜಯಿಸಿದನು. ಇಂದ್ರನು ಸೋತು ಅಗ್ನಿಯ ಹತ್ತಿರಕ್ಕೂ, ಅಗ್ನಿಯು ಸೋತು ಯಮನ ಹತ್ತಿರಕ್ಕೂ, ಯಮನು ನಿರುತಿಯ ಹತ್ತಿರಕ್ಕೂ, ನಿರುತಿಯು ವರುಣನೆಡೆಗೂ ಹೋದರು. ಇಂದ್ರನೇ ಮೊದಲಾದವರಿಂದ ಕೂಡಿದ ವರುಣನು ವಾಯುವಿನ ಹತ್ತಿರಕ್ಕೆ ಹೋದನು. ವಾಯುವು ಅವರೆಲ್ಲರೊಡನೆ ಕುಬೇರನ ಸಮೀಪಕ್ಕೆ ಹೋದರು. ಕುಬೇರನು ಇಂದ್ರಾದಿ ದೇವತೆಗಳೊಡನೆ ತನ್ನ ಮಿತ್ರನಾದ ಈಶ್ವರನ ಸಮೀಪಕ್ಕೆ ಹೋದನು. ಬಲಗರ್ವಿತನಾದ ವೇತ್ರಾಸುರನು ಗದೆಯನ್ನು ಧರಿಸಿ ಶಿವಲೋಕಕ್ಕೆ ಓಡಿದನು. ಶಿವನು ಅವನು ಅವಧ್ಯನೆಂದರಿತು ದೇವತೆಗಳನ್ನು ಕರೆದುಕೊಂಡು ಬ್ರಹ್ಮಪುರಿಗೆ ಹೊರಟು ಹೋದನು. ಸುರಸಿದ್ಧಾದಿ ಪುಣ್ಯಕಾರಿಗಳಿಂದ ವಂದಿತನಾದ
ಜಗತ್ ಸೃಷ್ಟಿಕರ್ತನಾದ ಬ್ರಹ್ಮನು ಅಲ್ಲಿ ವಿಷ್ಣು ಪಾದದಿಂದ ಉದಿಸಿದ ಶುಭವಾದ ಗಂಗೆಯ ನೀರಿನೊಳಗೆ ನಿಯಮದಿಂದ ಪರಮಾತ್ಮ ಮಾಯೆಯಾದ ಗಾಯತ್ರಿಯನ್ನು ಜಪಿಸುತ್ತಿದ್ದನು. ದೇವತೆಗಳು ಪ್ರಜೆಗಳೊಡೆಯನೇ, ರಾಕ್ಷಸನಿಂದ ಹೆದರಿದ ಸರ್ವ ದೇವತೆಗಳನ್ನು ಋಷಿವರರನ್ನು ರಕ್ಷಿಸು ರಕ್ಷಿಸು ಎಂದು ಮೊರೆಯಿಟ್ಟರು. ಹಾಗೆ ಹೇಳಲಾಗಿ ಬ್ರಹ್ಮನು ಆ ದೇವತೆಗಳನ್ನು ನೋಡಿ, ಇದು ದೇವನ ಮಾಯೆ, ಜಗತ್ತು ಹೋಯಿತು, ಇಲ್ಲಿ ಅಸುರರಾಗಲಿ ರಾಕ್ಷಸರಾಗಲಿ ಇಲ್ಲ, ಇದೆಂತಹ ಮಾಯೆ ಎಂದು ಯೋಚಿಸುತ್ತಿದ್ದ ಅವನೆದುರಿಗೆ ಬಿಳಿಯ ಉಡುಗೆಯುಳ್ಳವಳು, 8 ತೋಳುಗಳುಳ್ಳವಳು, ದಿವ್ಯಾಯುಧವನ್ನು ಎತ್ತಿ ಹಿಡಿದಿರುವವಳು, ಶಂಖ ಚಕ್ರ ಗದ ಪಾಶ ಖಡ್ಗ ಘಂಟ ಧನುರ್ಧಾರಿಣಿಯು, ಬೇರೆ ಆಯುಧಗಳನ್ನು ಬತ್ತಳಿಕೆಯನ್ನು ಧರಿಸಿರುವವಳು, ಮಹಾಯೋಗವುಳ್ಳವಳು, ಸಿಂಹವಾಹನೆಯೂ ಆದ ಕನ್ಯೆಯು ನೀರಿನಿಂದ ಹೊರಕ್ಕೆ ಬಂದಳು. ವೇಗದಿಂದ ಚಲಿಸುವವಳು, ಅತಿ ಬಲವುಳ್ಳವಳೂ ಆದ ಅವಳೊಬ್ಬಳೇ ದೇವಮಾನದ 1000 ವರ್ಷಕಾಲ ದಿವ್ಯಾಸ್ತ್ರಗಳಿಂದ ಎಲ್ಲ ರಾಕ್ಷಸರೊಡನೆಯೂ ಯುದ್ಧ ಮಾಡಿದಳು. ಕಡೆಗೆ ಯುದ್ಧದಲ್ಲಿ ವೇತ್ರಾಸುರನನ್ನು ಕೊಂದಳು. ಭಯಂಕರನಾದ ವೇತ್ರಾಸುರನು ಹತನಾಗಲು ಬಳಿಕ ದೇವಸೈನ್ಯದಲ್ಲಿ ಹರ್ಷದ ಕಲಕಲ ಧ್ವನಿಯು ಹೆಚ್ಚಾಗಿ ಉಂಟಾಯಿತು. ದೇವತೆಗಳೆಲ್ಲರೂ ಯುದ್ಧದಲ್ಲಿ ನೀನು ಹೀಗೆಯೇ ಜಯಶೀಲಳಾಗು ಎಂದು ನಮಸ್ಕರಿಸಿದರು. ಈಶ್ವರನು ಮುಂದಿನ ಸ್ತೋತ್ರವನ್ನು ಹಾಡಿದನು. ಮಹೇಶ್ವರನು ಹೇಳುತ್ತಾನೆ, ಜಯಿಸು ದೇವಿ ಗಾಯತ್ರಿ, ಮಹಾಮಾಯೆ, ಮಹಾಪ್ರಭೆ, ಮಹಾದೇವಿ, ಮಹಾಭಾಗೆ, ಮಹಾಸತ್ವೆ, ಮಹೋತ್ಸವೆ, ದಿವ್ಯ ಗಂಧಾನುಲಿಪ್ತಾಂಗಿ, ದಿವ್ಯಮಾಲಾ ವಿಭೂಷಿತೆ, ದೇವಮಾತೆ, ನಮಸ್ಕಾರವು. ಅಕ್ಷರಸ್ಥೆ, ಮಹೇಶ್ವರಿ, ತ್ರಿಲೋಕಸ್ಥೆ, ತ್ರಿತತ್ವಸ್ಥೆ, ತ್ರಿವನ್ನಿಸ್ಥೆ, ತ್ರಿಶೂಲಿನಿ, ತ್ರಿನೇತ್ರೆ, ಭೀಮಮುಖಿಯೇ, ಭೀಮನೇತ್ರೆ, ಭಯಂಕರೆ, ಕಮಲಾಸನಜೆ, ದೇವಿ ಸರಸ್ವತಿಯೇ ವಂದನೆಯು. ಪದ್ಮಪತ್ರಾಕ್ಷಿ, ಮಹಾಮಾಯೆ, ಅಮೃತಸ್ರವೆ, ಸರ್ವಗೆ, ಸರ್ವಭೂತೇಶಿ, ಸ್ವಾಹಾಕಾರೆ, ಸ್ವಧೇಂಬಿಕೆ ವಂದನೆಯು. ಸಂಪೂರ್ಣೆ, ಪೂರ್ಣಚಂದ್ರಾಭೆ, ಭಾಸ್ವರಾಂಗಿ, ಭವೋದ್ಭವೆ, ಮಹಾವಿದ್ಯೆ, ಮಹಾವೇದ್ಯೆ, ಮಹಾದೈತ್ಯ ವಿನಾಶಿನಿ, ಮಹಾಬುದ್ಧಿದ್ಭವೆ, ದೇವಿ ವೀತಶೋಕೆ, ಕಿರಾತಿನಿ, ನೀತಿ, ನೀನೇ ಮಹಾಭಾಗೆ, ವಾಣಿ, ನೀನೇ ಗೋವು, ಅಕ್ಷರವು, ಓಂಕಾರವು, ಬುದ್ಧಿಯು, ಶ್ರೀಯು ನೀನೆ, ತತ್ವದೊಳಗಿರುವವಳು, ಸರ್ವಸತ್ವಹಿತೆ, ದೇವಿ ಪರಮೇಶ್ವರಿ ವಂದನೆಯು. ಪರಮೇಷ್ಠಿಯಾದ ಈಶ್ವರನು ಹೀಗೆ ದೇವಿಯನ್ನು ಸ್ತುತಿಸಿದನು. ದೇವತೆಗಳು ಆ ಪರಮೇಶ್ವರಿಗೆ ಜಯವಾಗಲಿ ಎಂದು ಕೂಗಿ ಹೇಳಿದರು. ಬ್ರಹ್ಮನು ನೀರಿನೊಳಗಿಂದ ಹೊರಕ್ಕೆ ಬಂದು ನಿಂತಾಗ ವೇತ್ರಾಸುರ ನಾಶ ಕಾರ್ಯವನ್ನು ಮುಗಿಸಿರುವ ಆ ದೇವಿಯನ್ನು ಕಂಡನು. ಬ್ರಹ್ಮನು ಅವಳನ್ನು ನೋಡಿ ದೇವತೆಗಳ ಕಾರ್ಯವು ಸಿದ್ಧಿಸಿರುವುದನ್ನು ತಿಳಿದು ಮುಂದಾಗಬೇಕಾದ ಕಾರ್ಯವನ್ನು ಉದ್ದೇಶಿಸಿ ಮಾತನಾಡಿದನು. ಬ್ರಹ್ಮನು ಹೇಳುತ್ತಾನೆ, ಉತ್ತಮ ವನಿತೆಯಾದ ಈ ದೇವಿಯು ಹಿಮಾಲಯ ಪರ್ವತಕ್ಕೆ ಹೋಗಲಿ. ದೇವತೆಗಳಾದ ನೀವೆಲ್ಲರೂ ಅಲ್ಲಿಗೆ ಹೋಗಿ ಆನಂದ ಪಡಿರಿ, ತಡಮಾಡಬೇಡಿ. ಯಾವಾಗಲೂ ಈ ದೇವಿಯನ್ನು ನವಮಿಯ ದಿನ ನಿಯಮದಿಂದ ಪೂಜಿಸಬೇಕು. ಈಕೆಯು ಸರ್ವ ಲೋಕಗಳಿಗೂ
ವರವನ್ನು ಕೊಡುವವಳಾಗುವುದರಲ್ಲಿ ಸಂದೇಹವಿಲ್ಲ. ನವಮಿಯ ದಿನ ಹೆಂಗಸಾಗಲಿ ಗಂಡಸಾಗಲಿ ಪಿಷ್ಟವನ್ನು ತಿಂದು ನಿಯಮದಿಂದಿದ್ದರೆ ಅವರ ಬಯಕೆಯು ಕೈಗೂಡುವುದು. ಮಹಾದೇವನೇ, ನೀನು ಹೇಳಿದ ಈ ದೇವಿಯ ಸ್ತೋತ್ರವನ್ನು ನಿತ್ಯವೂ ಬೆಳಗ್ಗೆ ಹೇಳುವವರಿಗೆ ದೇವಿಯ ಹಾಗೆಯೇ ನೀನು ವರವನ್ನು ಕೊಡು. ಅವರನ್ನು ಎಲ್ಲ ತೊಂದರೆಗಳಿಂದಲೂ ಪಾರು ಮಾಡು. ಹೀಗೆ ಈಶ್ವರನಿಗೆ ಹೇಳಿ ಆ ಬ್ರಹ್ಮನು ಆ ದೇವಿಗೆ ಮತ್ತೆ, ದೇವಿ, ನೀನು ನಮಗೆ ಮಾಡಬೇಕಾದ ಮಹಾಕಾರ್ಯವು ಬೇರೊಂದಿದೆ. ಮಹಿಷನೆಂಬ ಹೆಸರಿನ ಅಸುರನ ಸಂಹಾರವು ಮುಂದೆ ನಿನ್ನಿಂದಾಗಬೇಕು ಎಂದು ಹೇಳಿದನು. ರಾಜನೇ, ಬಳಿಕ ಬ್ರಹ್ಮನು ಎಲ್ಲ ದೇವತೆಗಳು ದೇವಿಯನ್ನು ಹಿಮಗಿರಿಯಲ್ಲಿ ನಿಲ್ಲಿಸಿ ಬಂದ ಹಾಗೆಯೇ ಹಿಂದಕ್ಕೆ ಹೊರಟರು. ದೇವತೆಗಳು ಕಾತ್ಯಾಯಿನಿ ದೇವಿಯನ್ನು ಹಿಮಗಿರಿಯಲ್ಲಿ ನೆಲೆಗೊಳಿಸಿ ಅವಳನ್ನು ಆನಂದಿತಳಾಗಿ ಮಾಡಿ ತಾವು ಆನಂದಿತರಾದುದರಿಂದ ಆ ನವಮಿಗೆ ನಂದ ಎಂದು ಹೆಸರಾಯಿತು. ದೇವಿಯ ಜನ್ಮವನ್ನು ಕೇಳುವವರು ಹೇಳುವವರು ಸರ್ವ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿ ಪರಮ ನಿರ್ವಾಣವನ್ನು ಪಡೆಯುವರು. ಇತಿ ಶ್ರೀ ವಾರಾಹಪುರಾಣೆ ಆದಿಕೃತವೃತ್ತಾಂತೆ ಮಹಾತಪ ಉಪಾಖ್ಯಾನೆ ದುರ್ಗಾದೇವ್ಯುತ್ಪತ್ತಿರ್ನಾಮ ಅಷ್ಟವಿಂಶೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 29ನೆಯ ಅಧ್ಯಾಯವಾದ ದಿಗ್ದೇವಿಯರ ಉತ್ಪತ್ತಿ, ಅವರು ಬ್ರಹ್ಮನಲ್ಲಿ ಪತಿಗಳನ್ನು ವಾಸಸ್ಥಳವನ್ನು ಬೇಡಿದುದು, ಬ್ರಹ್ಮನು ಲೋಕಪಾಲಕರನ್ನು ಸೃಷ್ಟಿಸಿ ಅವರಿಗೆ ಕೊಟ್ಟು ವಿವಾಹ ಮಾಡಿದುದು, ದಶಮಿ ತಿಥಿಯನ್ನು ಅವರಿಗೆ ಅನುಗ್ರಹಿಸಿದುದು, ದಶಮಿ ವ್ರತದ ಫಲ, ದಿಗ್ಜನ್ಮ ಶ್ರವಣ ಫಲದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.